ಮೂರನೇ ಬಾರಿ ಅಧಿಕಾರಕ್ಕೇರಲಿದ್ದಾರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ. ಜೊತೆಗೆ ಇವತ್ತು ಬಿಜೆಪಿಯ ವಿಶೇಷವಾಗಿ NDA ಸಂಸದರ ಸಭೆ JP ನಡ್ಡಾ ನೇತೃತ್ವದಲ್ಲಿ ಬಾಲಯೋಗಿ ಸಭಾಂಗಣದಲ್ಲಿ ನಡೆಯುತ್ತೆ. 292 ಮತ್ತು ಉಳಿದ ಎಲ್ಲ ಸೇರಿ 95. ದೆಹಲಿಯಲ್ಲಿ ಗರಿಗೆದರಿದ ಚಟುವಟಿಕೆ. ದೆಹಲಿಯಲ್ಲಿ NDA ಸಂಸದರ ಮಹತ್ವದ ಸಭೆ. ಇದೀಗ ಆ ಸಂಸದೀಯ ಪಕ್ಷದ ಸಂಸದೀಯ ನಾಯಕ ಆಯ್ಕೆ ಆಗಬೇಕು. ಹೇಗೆ ಶಾಸಕಾಂಗ ಪಕ್ಷದ ನಾಯಕ ಆಯ್ಕೆ ಆಗ್ತಾರೋ ಹಾಗೇನೆ ಈ ಎಲ್ಲ NDA ಸಂಸದರು ನರೇಂದ್ರ ಮೋದಿ ಅವರನ್ನು ಆಯ್ಕೆ ಮಾಡಬೇಕು, ನಮ್ಮ ನಾಯಕ ಇವರು ಅಂತ. ಅದಾದ ನಂತರ ಹಕ್ಕು ಮಂಡನೆ. ಮೊದಲಿಗೆ ಎಲ್ಲ ಸಂಸದರು ಒಟ್ಟು ಸೇರ್ತಾರೆ. ಎಲ್ಲ ಸಂಸದರು ಒಟ್ಟು ಸೇರಿ ನಮ್ಮ ನಾಯಕ ನರೇಂದ್ರ ಮೋದಿ ಅಂತೇಳಿ ಆಯ್ಕೆ ಮಾಡ್ತಾರೆ. ಆಮೇಲೆ ಅದಕ್ಕೆ ತಕ್ಕ ಹಾಗೆ ಪತ್ರ ಇರುತ್ತೆ. ಇವನ್ ಅಲ್ಲಿ ಕುಮಾರಸ್ವಾಮಿ ಕಾಣ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಹಾಕಬೇಕು ಆ ಪತ್ರಕ್ಕೆ ಸಹಿ. ನಮ್ಮ ನಾಯಕ ಹೇಗೆ ಶಾಸಕಾಂಗ ಈಗ MLAಗಳ ಆಯ್ಕೆ ಆದ ನಂತರ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಆಯ್ಕೆ ಮಾಡುತ್ತಾರಲ್ವಾ, ಅದೊಂದು ಪ್ರೋಟೋಕಾಲ್. ಈಗ ಆಲ್ರೆಡಿ ಅಲ್ಲಿದ್ದವ್ರು ಗೊತ್ತಿದೆ ನರೇಂದ್ರ ಮೋದಿ ನಮ್ಮ ನಾಯಕರು ಅಂತೇಳಿ. ಹಾಗಂತ ಬಾಯಲ್ಲಿ ಹೇಳಿದ್ರೆ ಆಗಲ್ಲ. ಅದನ್ನು ವಾಸ್ತವಿಕವಾಗಿ ರಾಷ್ಟ್ರಪತಿಗಳ ಮುಂದೆ ಹೇಳಬೇಕಾಗತ್ತೆ. ನೋಡಿ ಸ್ವಾಮಿ, ನಮಗೆ ಇಷ್ಟು MP ಗಳ ಬೆಂಬಲ ಇದೆ, ನನ್ನನ್ನು ಅವರ ನಾಯಕರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ, ಪ್ರೋಟೋಕಾಲ್ ಇದೆ, ನನಗೆ ಅಧಿಕಾರ ಅಥವಾ ಮುಖ್ಯಮಂತ್ರಿ ಆಗೋದಕ್ಕೆ ನೀವು ಪ್ರಮಾಣ ವಚನ ಬೋಧನೆ ಮಾಡಬೇಕು ಅಂತ ಕೇಳ್ಕೊತಾರೆ. ಆ ಸಿಸ್ಟಮ್ ಆಗುತ್ತೆ. ಅದಕ್ಕಿಂತ ಮೊದಲು ಎಲ್ಲ MP ಗಳು ಬಂದಿದ್ದಾರೆ. ಕೇವಲ BJPದು ಸಾಕಾಗಲ್ಲ. ಯಾಕಂದರೆ BJPದು 240 ಮಾತ್ರ. 272 ಇದ್ದಿದ್ರೆ BJP ಕಳೆದ ಬಾರಿ ಕೂಡ, ಅದಕ್ಕಿಂತ ಮೊದಲನೇ ಬಾರಿ ಕೂಡ BJPಗೆ ಸ್ಪಷ್ಟ ಬಹುಮತ ಇತ್ತು. ಆಗಲೂ ಮಿತ್ರ ಪಕ್ಷಗಳನ್ನು NDA ಮೈತ್ರಿಕೂಟವನ್ನು ಜೊತೆಗೆ ಕರ್ಕೊಂಡು ಹೋಗಬೇಕಾಗತ್ತೆ. ಕಳೆದ 25 ವರ್ಷ 2014 ತನಕ ನಿರಂತರವಾಗಿ 1990ರಿಂದ 2000, 2010, 2014 ತನಕ ನಾವು ಸಮ್ಮಿಶ್ರ ಸರ್ಕಾರವನ್ನೇ ನೋಡಿದ್ದು. 2014ರಲ್ಲಿ ನರೇಂದ್ರ ಮೋದಿ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಬಹುಮತ ಸಿಗುತ್ತೆ. ಪೂರ್ಣ ಪ್ರಮಾಣ 282. ಅಂದರೆ ಅಧಿಕಾರಕ್ಕೆ ಬೇಕಿರುವಂಥ ಮ್ಯಾಜಿಕ್ ನಂಬರ್ 272. ಅದಕ್ಕಿಂತ 13 ಜಾಸ್ತಿ 11 ಜಾಸ್ತಿ ಸಿಕ್ಕಿರುತ್ತೆ. ಈ ಬಾರಿ ಸಿಕ್ಕಿಲ್ಲ BJPಗೆ. ಹಾಗಂತ ಮಾತ್ರಕ್ಕೆ ನರೇಂದ್ರ ಮೋದಿ ಪ್ರಧಾನಿ ಆಗಲ್ವ? ಆಗ್ತಾರೆ. ಮತ್ತು ಯಾಕೆ BJPಯವರು ಟೆನ್ಷನು? BJPಯವರಿಗೆ ಟೆನ್ಷನ್ ಏನಪ್ಪ ಅಂತಂದರೆ, ನರೇಂದ್ರ ಮೋದಿ ಅವರು ಹೆಂಗೆ ಪ್ರಧಾನಿ ಆಗಬೇಕು ಅಂತಂದರೆ ಬೇರೆಯವ್ರದ್ದೆಲ್ಲ ಸಹಕಾರ ಅಂದರೆ ಅಗತ್ಯ ಇರೋದಿಲ್ಲ. ಇರಬೇಕು, ಅವರೆಲ್ಲ ಇರಬೇಕು, ಅವ್ರಿಗೂ ಏನಾದರೂ ವ್ಯವಸ್ಥೆ ಮಾಡೋಣ. ಆದರೆ BJPದು ಒಬ್ಬರದೇ ಇರಬೇಕು 272 ಸ್ಥಾನಗಳು ಕೂಡ. ಆಗ ನರೇಂದ್ರ ಮೋದಿಯವರು CAA, NRC, ಒಂದೇ ದೇಶ ಒಂದೇ ವೋಟು, ಇದೆಲ್ಲ ಇದೆಯಲ್ಲ, ಒನ್ ನೇಷನ್ ಒನ್ ರೇಷನ್, ಇದೆಲ್ಲ ಕ್ರಾಂತಿಕಾರಿ ನಿರ್ಧಾರಗಳನ್ನು ಕೈಗೊಳ್ತಾರೆ. ಈಗ ನಿರ್ಧಾರ ಕೈಗೊಳ್ಳೋಕ್ಕಾಗೋದಿಲ್ವ? ಆಗೋದಿಲ್ಲ. ಈಗ ಅಗ್ನಿವೀರ್ ಅಂತ ಒಂದು ಯೋಜನೆ ಮಾಡಿದರು ನರೇಂದ್ರ ಮೋದಿ. ಅವರ ಕನಸಿನ ಕೂಸೋದು ಅಂದರೆ 4 ವರ್ಷ ಕೆಲಸ ಮಾಡಿ ಬರೋದು ಸೈನ್ಯದಲ್ಲಿ ಅಂಥೇಳಿ. ಅದು ಆರಂಭ ಕೂಡ ಆಯಿತು. ಈಗ NDA ಕೂಟ ಹೇಳ್ತಾ ಇದೆ, ನೋ ನೀವು ಅದನ್ನು ಕೈ ಬಿಡಬೇಕು, ಗೊತ್ತಾಯ್ತಲ್ಲ, ಅದನ್ನೆಲ್ಲ ಮಾಡೋಗಿದ್ರೆ ನಾವಿಲ್ಲ ಅಂತೇಳಿ. ಓಕೆ, ಮಾಡಲ್ಲ ಅಂತಿದ್ದಾರೆ. ಅಥವಾ ಇನ್ನು CA ತರ್ತೀನಿ, ಅದೆಲ್ಲ ನೀವು ಮಾಡೋಂಗಿಲ್ಲ, ಓಕೆ ಮಾಡಲ್ಲ. NRC ತರ್ತೀನಿ, ನೋ ನೀವು ಅದನ್ನು ಮಾಡೋಂಗಿಲ್ಲ, ಸಪೋರ್ಟ್ ಮಾಡಲ್ಲ, ಓಕೆ ಮಾಡಲ್ಲ. ನರೇಂದ್ರ ಮೋದಿ ಅಭಿಮಾನಿಗಳಿಗೆ BJP ಕಾರ್ಯಕರ್ತರಿಗೆ ಬೇಸರ ಆಗ್ತಾ ಇರೋದು ಅದು. ಅಯ್ಯೋ, ಅವರು ಒಬ್ಬಂಟಿಯಾಗೆಲ್ಲ ನಿರ್ಧಾರಗಳನ್ನು ಕೈಗೊಳ್ತಾ ಇದ್ರು. ಓಕೆ, ನರೇಂದ್ರ